ಪ್ರಪಂಚದಾದ್ಯಂತ ಅನೇಕ ದೇಶಗಳಲ್ಲಿ ಒಂದೊಂದು ರೀತಿಯ ವಿಚಿತ್ರ ನಿಯಮಗಳಿವೆ. ಅವುಗಳಲ್ಲಿ ಈ 6 ದೇಶಗಳ ನಿಯಮಗಳನ್ನು ಕೇಳಿದ್ರೆ ನಿಮಗೆ ವಿಚಿತ್ರಾಶ್ಚರ್ಯ ಆಗೋದು ಗ್ಯಾರಂಟಿ. ಶ್ರೀಲಂಕಾದಲ್ಲಿ ಒಂದು ವಿಚಿತ್ರ ನಿಯಮ ಇದೆ. ಇಲ್ಲಿ ಬುದ್ಧನ ಮೂರ್ತಿ ಅಥವಾ ಪ್ರತಿಮೆಯ ಮುಂದೆ ಸೆಲ್ಫಿ ತೆಗೆದುಕೊಳ್ಳಬಾರದು. ಹಾಗೆ ತೆಗೆದುಕೊಂಡಲ್ಲಿ ಇದು ಕಾನೂನು ಬಾಹಿರ ಮತ್ತು ಶಿಕ್ಷಾರ್ಹ ಕೃತ್ಯ ಆಗುತ್ತದೆ. ಇದರಿಂದ ಜೈಲಿಗೂ ಕೂಡ ಹಾಕಬಹುದು. ಆದರೆ ಇದಕ್ಕೆ ಕಾರಣ ಏನು? ಸೆಲ್ಫಿ ತೆಗೆದುಕೊಳ್ಳುವಾಗ ನಾವು ಬುದ್ಧನಿಗೆ ಬೆನ್ನು ಮಾಡಿ ನಿಂತಿರುತ್ತೇವೆ. ಇದು ಭಗವಾನ್ ಬುದ್ಧನಿಗೆ ಅಗೌರವ ತೋರಿದಂತೆ ಎಂಬುದು ಇಲ್ಲಿಯ ನಂಬಿಕೆಯಾಗಿದೆ. ಇನ್ನೊಂದು ವಿಷಯ ಗೊತ್ತಾ? ಇಲ್ಲಿ ಬುದ್ಧನ ಟ್ಯಾಟೋ ಹಾಕಿಸಿಕೊಳ್ಳುವುದು ಕೂಡ ಶಿಕ್ಷಾರ್ಹ. ಪೆಸಿಫಿಕ್ ಓಷನ್ನ ಪಾಲಿನೇಷಿಯನ್ ಏರಿಯಾದ ಸಮೋವಾ ಎಂಬಲ್ಲಿ ಹೆಂಡತಿಯ ಬರ್ತ್ಡೇ ಮರೆಯುವುದು ಶಿಕ್ಷಾರ್ಹ. ಆಕೆ ಏನಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಜೈಲಿಗೂ ಹಾಕುತ್ತಾರೆ. ಇದು ಯಾಕೆ ಗೊತ್ತಾ? ಗಂಡ ತನ್ನ ಹೆಂಡತಿಯನ್ನು ಯಾವಾಗ್ಲೂ ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿಡ್ಬೇಕು ಅಂತ. ಸಿಂಗಾಪುರ್ ದೇಶದಲ್ಲಿ ಚಿವಿಂಗಮ್ ಅಗಿಯೋದು ಇಲ್ಲಿಗಲ್. ಯಾಕೆ ಗೊತ್ತೇ? ಪ್ರಾಬ್ಲಮ್ ಇರೋದು ಚಿವಿಂಗಮ್ ಅಗಿಯೋದ್ರಲ್ಲ, ಅಗಿದ ನಂತರ ಅದನ್ನು ಡಿಸ್ಪೋಸ್ ಮಾಡೋದ್ರಲ್ಲಿ. ಚಿವಿಂಗಮ್ ತಿನ್ನೋದಕ್ಕೆ ಪರ್ಮಿಷನ್ ಕೊಟ್ರೆ ಜನ ಅದನ್ನು ಅಗಿದು ನೆಲ ಗೋಡೆಗಳ ಮೇಲೆಲ್ಲ ಅಂಟಿಸಿ ಹಾಳು ಮಾಡ್ತಾರೆ ಅಂತ. ಅದನ್ನ ಮೀರಿ ಚಿವಿಂಗಮ್ ಅಗಿದ್ರೆ ಫೈನ್ ಎಷ್ಟು ಗೊತ್ತಾ? ಸುಮಾರು 500 ರಿಂದ 1000 ಅಮೆರಿಕನ್ ಡಾಲರ್ಸ್. ಅದು ಫಸ್ಟ್ ಟೈಮ್ಗೆ. ಮತ್ತೆ ರಿಪೀಟ್ ಮಾಡಿದ್ರೆ $2000. ಆದ್ರೆ ಮಾರ್ಚ್ 2004ರಲ್ಲಿ ಚೀನಾ ಗವರ್ಮೆಂಟ್ ಚಿವಿಂಗಮ್ ನ ಡೆಂಟಲ್ ಮೆಡಿಕಲ್ ಥೆರಪಿಸ್ಟ್ ಗಳಿಗೆ ಮಾತ್ರ ಪರ್ಮಿಷನ್ ಕೊಡ್ತು. ಇದಕ್ಕೆ ವಿರುದ್ಧವಾದ ಇನ್ನೊಂದು ವಿಚಿತ್ರ ಗೊತ್ತಾ? ಅಮೆರಿಕಾದ ಸಿಯಾಟಲ್ ಸಿಟಿನಲ್ಲಿ ಅಗಿದ ಚಿವಿಂಗಮ್ ಗಳನ್ನು ಅಂಟಿಸೋದಕ್ಕೆ ಅಂತಾನೆ ಒಂದು ಗೋಡೆ ಇದೆ. ಗ್ರೀಸ್ನ ರಾಜಧಾನಿಯಾದ ಅಥೆನ್ಸ್ ನಲ್ಲಿ ಅಕ್ರೋಪೊಲಿಸ್ ಎಂಬ ಒಂದು ಪುರಾತನ ಜಾಗ ಇದೆ. ಇದು ಒಂದು ಧಾರ್ಮಿಕ ಕೇಂದ್ರ ಮತ್ತು ಪ್ರಸಿದ್ಧ ಪ್ರವಾಸಿ ತಾಣ ಕೂಡ ಆಗಿದೆ. ಇಲ್ಲಿನ ವಿಚಿತ್ರ ನಿಯಮವೇನೆಂದರೆ ಇಲ್ಲಿ ಬರುವವರು ಹೈ ಹೀಲ್ಸ್ ಸ್ಲಿಪರ್ಸ್ ಅನ್ನು ಧರಿಸಬಾರದು. ಅಕ್ರೋಪೊಲಿಸ್ಗೆ ಬರುವವರಿಗೆ ಹೈ ಹೀಲ್ಸ್ ಬ್ಯಾನ್ ಮಾಡಲಾಗಿದೆ. ಇದಕ್ಕೆ ಏನು ಕಾರಣ ಗೊತ್ತಾ? ಹೈ ಹೀಲ್ಸ್ ನ ಚೂಪಾದ ತುದಿಗಳು ಪುರಾತನ ತಾಣಗಳ ನೆಲ ಮತ್ತು ಮೆಟ್ಟಲುಗಳಿಗೆ ಹಾನಿ ಉಂಟು ಮಾಡುತ್ತವೆ ಎಂಬುದು. ಇಲ್ಲಿಗೆ ಯಾರಾದ್ರೂ ಹೈ ಹೀಲ್ಸ್ ಹಾಕಿ ಬಂದ್ರೆ ಅಂತವರಿಗೆ €100 1500 ತನಕ ದಂಡ ವಿಧಿಸಲಾಗುತ್ತದೆ. ಅಂದ್ರೆ ನಮ್ಮ ರೂಪಾಯಿಯಲ್ಲಿ 780 ರಿಂದ 1,18,000 ತನಕ ಇರುತ್ತೆ. ಒಂದು ವಿಚಿತ್ರ ಇದೆ ನೋಡಿ. ರಷ್ಯಾದಲ್ಲಿ ನಿಮ್ಮ ಕಾರ್ಗಳನ್ನ ನೀವು ಕೊಳಕಾಗಿ ಇಟ್ಕೊಳ್ಳೋ ಹಾಗಿಲ್ಲ. ಹಾಗೇನಾದ್ರೂ ಕೊಳಕು ಕಾರುಗಳನ್ನ ರಸ್ತೆಗೆ ತಂದ್ರೆ ದಂಡ ಕಟ್ಟಬೇಕಾದೀತು.
ಫಿನ್ಲ್ಯಾಂಡ್ ದೇಶದಲ್ಲಿ ನೀವು ವೆಹಿಕಲ್ಸ್ ಓಡಿಸೋವಾಗ ತಪ್ಪು ಮಾಡಿ ಸಿಕ್ಬಿದ್ರೆ ಫೈನ್ ಹಾಕೋ ರೀತಿ ಗೊತ್ತಾ? ಈ ದೇಶದಲ್ಲಿ ನಿಮ್ಮ ಆದಾಯದ ಮೇಲೆ ನಿಮ್ಮ ಟ್ರಾಫಿಕ್ ಫೈನ್ ನಿರ್ಧಾರವಾಗುತ್ತದೆ. ಇಷ್ಟೆಲ್ಲಾ ವಿಚಿತ್ರ ನಿಯಮಗಳನ್ನ ಕಂಡ ನಿಮಗೆ ಆಶ್ಚರ್ಯ ಆಗ್ತಿರ್ಬೋದಲ್ವಾ? ವಂದನೆಗಳು.